ದೈವಾರಾಧನೆ ಹೆಸರಲ್ಲಿ ಯಾವ್ಯಾವ ಥರ ಮೋಸ ಆಗುತ್ತೆ? ನೀವು ಒಂದು ಲಾಸ್ಟ್ ಟೈಮ್ ಹೇಳಿದ್ರಿ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಮೋಸಗಳಾಗುತ್ತಾ? ನಾನು ಹೇಳುವಂಥದ್ದು ದೈವಾರಾಧನೆ ಹೆಸರಲ್ಲಿ ಪ್ರಶ್ನೆ ಹೇಳುವಂಥದ್ದು ಅದು ಅಪರಾಧ. ಅಂದ್ರೆ ಈಗ ಪ್ರಶ್ನೆಗಳು ಕೇಳ್ತಾರೆ ಜ್ಯೋತಿಷಿ ತರ, ಮುಂದೆ ಏನ್ ಮಾಡ್ಬೇಕು, ಏನ್ ದೈವದ ಕೊಡಿಯಡಿಯಲ್ಲಿ ನೇಮದಲ್ಲಿ ಏನು ಕೇಳ್ತಾರೆ ಅದೇ ಸರಿ. ಅಲ್ಲಿ ನೇಮದಲ್ಲಿ ಕೇಳ್ಬೋದು. ಮರುದಿವಸ ದೈವದ ಹೆಸರು ಹೇಳ್ಕೊಂಡು ಆ ದೈವದ ಹೆಸರು ಈ ದೈವದ ಹೆಸರು ಕೇಳ್ಕೊಂಡು ಅಕ್ಕಿಯಲ್ಲೋ ಸಾಸಿವೆಯಲ್ಲೋ ಅದರಲ್ಲೋ ಇದರಲ್ಲೋ ಪ್ರಶ್ನೆ ಹೇಳ್ತಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಮಾಡಬಾರ್ದು. ಬಟ್ ನಡೆಯುತ್ತೆ, ಅದು ನಡೀತೆ, ಅದು ತಪ್ಪು, ಅದು ಮೋಸ. ಯಾಕಂತ ಹೇಳಿದ್ರೆ ಅವರು ಪಾಪ ಜನರನ್ನ ತಪ್ಪು ದಾರಿಗೆ ಎಳೆಯಬಾರ್ದು. ನಿಜವಾದ ಒಬ್ಬ ಒಳ್ಳೆಯ ದೈವಾರಾಧಕ ಅವರ ಹತ್ರ ಹೇಳಬೇಕು, ಬೇರೇನಿಲ್ಲ, ನಿನ್ನ ಕುಟುಂಬದ ದೈವವನ್ನು ಸರಿ ಮಾಡು, ಕುಟುಂಬದ ನಾಗನಲ್ಲಿ ಹೋಗು, ನಿನ್ನ ತಂದೆ ತಾಯಿ ಅತ್ತೆ ಮಾವ ಕುಟುಂಬಕ್ಕೆ ನೀವು ಗೌರವ ಕೊಡಲಿಕ್ಕೆ ಮೊದಲು ಕಲಿ, ಮತ್ತೆ ನಿನ್ನ ಹಣೆ ಬರಹ ಪ್ರಾರಬ್ಧ ಕರ್ಮ ಯಾರನ್ನು ಬಿಡುವುದಿಲ್ಲ. ಆಯ್ತಾ? ಅದು ಬಿಟ್ಟು ನಾನು ಹೇಳುವಂಥದ್ದು, ಎಲ್ಲ ಕೇಳಿದವರು ಒಳ್ಳೆದಾದವರಿದ್ದಾರಾ? ಕೇಳದೇ ಇದ್ದವರು ಹಾಳಾದವರಿದ್ದಾರಾ? ಎಲ್ಲವೂ ಇದೆ. ಆ ಕೆಲವರು ಒಳ್ಳೆದಾದವರು ಇರ್ಬೋದು, ಕೆಟ್ಟ ಅದಲ್ಲ. ನಮ್ಮ ಹಣೆಯಲ್ಲಿ ಇದ್ದದನ್ನ ಹಣೆಟ್ಟು ಬರೀನವೇನು ಇರೇಟು ಚಿಂಡ ಪೋಪುಜಿ ನುಡಿಗಟ್ಟು ನಮ್ದು. ಅದಕ್ಕೆ ಅಲ್ವಾ ದೈವಾರಾಧನೆ ಬಂದದ್ದು, ನಮಗೆ ಸರಳವಾದ ಆರಾಧನೆ, ಇನ್ನೊಬ್ಬನಿಗೆ ಕಷ್ಟ ಕೊಡದೆ ಯಾವ ರೀತಿ ದೈವಾನುಗ್ರಹವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಸರಳ ಮಾರ್ಗವೇ ತುಳುನಾಡ ದೈವಾರಾಧನೆ. ಏನಿಲ್ಲ, ಸ್ವಾಮಿ ಅಂತೇಳಿ ಒಂದು ಕೇಪಳವು ಕೊಟ್ಟರೆ ಸಾಕು, ದೈವ ಅನುಗ್ರಹ ಮಾಡ್ತಾರೆ. ಅದಕ್ಕಿರೋದು ಇಂಥ ಮೋಸಗಳು. ಇನ್ನೊಂದು, ದೈವಗಳ ಹೆಸರು ಹೇಳ್ಕೊಂಡು ಇನ್ನೊಬ್ಬರನ್ನು ಬೆದರಿಸೋದು. ನೀನು ಹಂಗೆ ಮಾಡಿದ್ರೆ ಹಾಗೆ ಆಗ್ತದೆ, ಹಿಂಗೆ ಮಾಡಿದ್ರೆ ಹೀಗೆ ಆಗ್ತದೆ. ಅದು ಒಂದುಂಟು. ತುಂಬ ಒಬ್ಬನ ಮನಸ್ಸಿಗೆ ಹಿಂಸೆ ಆಗಿದ್ರೆ ನಿನ್ನನ್ನು ದೈವವೇ ನೋಡ್ಕೊಳ್ತದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇವನಿಗೆ ತುಂಬಾ ಅನ್ಯಾಯ, ಮತ್ತೆಂತ ಮಾಡುದು ಅವನಿಗೆ? ಇವನಿಗೆ ಕೈಯಲ್ಲಿ ಬಲ ಇಲ್ಲ, ಕಿಸೆಯಲ್ಲಿ ಹಣ ಇಲ್ಲ, ಆಯ್ತಾ, ಇವನ ವಾದ ಮಾಡಿ ಫಲ ಇಲ್ಲ, ಮತ್ತೆಂತ ಮಾಡುದು? ನಿನ್ನ ದೈವವೇ ನೋಡ್ಕೊಳ್ತದೆ ಅಂತ ಹೇಳಿದ್ರೆ ತಪ್ಪು ಅಂತಲ್ಲ, ಅವನ ನೋವನ್ನು ಹೇಳ್ಕೊಡ್ತಾನೆ. ಹಾಗಲ್ಲ, ದೈವವನ್ನು ಹಿಡ್ಕೊಂಡು ಹಾಗೆ ಆಗ್ತದೆ ಹೀಗೆ ಆಗ್ತದೆ ನಿನಗೆ ಅಂತ ಅನ್ಯಾಯ ಆಗ್ತದೆ, ಅದು ತಪ್ಪು. ಯಾರಿಗೂ ಕೂಡ, ನಾನು ಕೂಡ ನನಗೆ ಇದುವರೆಗೆ ಇದು ಮಾಡಿದರೆ ನಾನಂತ ಕೆಟ್ಟದನ್ನು ಬಯಸಲಿಕ್ಕೆ ಹೋಗುದಿಲ್ಲ, ಹೋಗಬಾರ್ದು ಕೂಡ. ಮತ್ತೆ ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ದೈವಾರಾಧನೆಯ ಕೊಡಿಯಡಿಯಲ್ಲಿ ಈ ಮೂಲ ಪರಂಪರೆಯನ್ನ ತಪ್ಪಿ ನನಗೆ ಹಣ ಸಿಗ್ತದೆ, ನನಗೆ ಸಂಪತ್ತು ಬರ್ತದೆ ಅಂತ ಹೇಳಿ ನಮ್ಮದನ್ನ ಮಾರಿಕೊಳ್ತೇವಲ್ಲ, ಅದು ನಡೆಯುತ್ತೆ. ಆದ್ರೆ ನಡೀತಾ ಇದೆ ನಮ್ಮದನ್ನ ಮಾರ್ಕೊಳ್ಳೋದು. ಆಯ್ತಾ? ನಮ್ಮ ಸ್ವತ್ತುಗಳನ್ನು ಇನ್ನೊಬ್ಬರಿಗೆ ಮಾರೋದು, ನಾವು ಇನ್ನೊಬ್ಬರ ಮುಖಕ್ಕೆ ನಮ್ಮ ಅರೆದಳವನ್ನ ಹಾಕೋದು, ನಮ್ಮ ದೈವದ ಚಿನ್ನಾಭರಣ ಇನ್ನೊಬ್ಬರಿಗೆ ಕಟ್ಟೋದು. ಆಯ್ತಾ? ಅಷ್ಟು ಮಾತ್ರವಲ್ಲ, ಅದರ ಮುಖೇನ ದೈವ ಮೂಲ ಸಾನ್ನಿಧ್ಯದ ವ್ಯವಸ್ಥೆಗಳನ್ನ ಅದರ ಮೂಲ ವ್ಯವಸ್ಥೆಗೆ ಧಕ್ಕೆ ತರಿಸೋದು. ಇಂಥದ್ದನ್ನೆಲ್ಲ ದೈವಗಳು ಖಂಡಿತ ಕ್ಷಮಿಸುವುದಿಲ್ಲ, ತಪ್ಪು. ದೈವಾರಾಧನೆ ಸಾಧ್ಯ ಆದರೆ ದೈವಾರಾಧನೆ ಕೊಡಿಯಡಿಯಲ್ಲಿ ಎಷ್ಟು ಶ್ರದ್ಧೆಯಿಂದ ಗಳಿಸ್ಲಿಕ್ಕೆ ಸಾಧ್ಯ ಗಳಿಸ್ಲಿ, ಇಲ್ಲ ಅದನ್ನು ಬಿಟ್ಟು ಬಿಡ್ಲಿ, ಹೋಗ್ಲಿ ಹೊರಗೆ. ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎಷ್ಟೋ ಮಂದಿ ನೋಡ್ಬೇಕು, ಪಾಪ ಬ್ರಾಹ್ಮಣರಿಗೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಇದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಹೊರಗೆ ದುಡಿಯುದಿಲ್ವಾ? ನಮ್ಮ ನೇಮಗಟ್ಟೋರು ಅದು ಬಿಟ್ಟು ಬೇರೆ ದುಡಿದ್ರೆ ಸಂಪಾದನೆ ಆಗೋದಿಲ್ವಾ? ನೇಮಗಟ್ಟೋರು ಅದೆಲ್ಲೇ ಆಗ್ಬೇಕಂತೇನು ಮಾಡ್ಲಿ, ಇದರಲ್ಲಿ ದುಡಿತಾರೋ ದೈವಕ್ಕೆ ಸರಿಯಾಗಿ ನ್ಯಾಯೋಚಿತವಾಗಿ ಧರ್ಮಬದ್ಧವಾಗಿ ಕೆಲಸವನ್ನು ಮಾಡಿ, ಇಲ್ಲಿ ಅನ್ಯಾಯ ಮಾಡಿ ಮತ್ತೆ ನಿಮ್ಗೆ ಅದು ಚಿನ್ನ ಇದು ಚಿನ್ನ ಅದನ್ನು ತೆಗೆದು ತನ್ನ ಎದೆಯಲ್ಲಿ ಇಷ್ಟಿಷ್ಟ ಹಾಕೊಂಡು ಅವರ ಮೂಗಿನ ಮೂಗುತ್ತಿ ಕತ್ತಿನ ಕರಿಯಮನೆ ಇದನ್ನು ದೋಚಿ ದೊಡ್ಡ ಜನ ಆಗಿ ಕಟ್ಟ ಕಡೆಗೆ ನಾಯಿಗೂ ಬೇಡದಾದ ಪರಿಸ್ಥಿತಿ ಇವನಿಗೆ ಬರ್ತದೆ. ಈ ಶಾಪಗಳಲ್ಲಿ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ಇಂಥ ಅನ್ಯಾಯಗಳು ತಟ್ಟುತ್ತವೆ ತುಳುನಾಡಿನಲ್ಲಿ. ದೈವಗಳು ಖಂಡಿತ ಕಣ್ಮುಚ್ಚಿಕೊಳ್ಳೋದಿಲ್ಲ, ಕೂತ್ಕೊಳ್ಳೋದಿಲ್ಲ. ಅದು ಒಂದಲ್ಲ ಒಂದು ರೀತಿ ಶಿಕ್ಷೆ ಕೊಡ್ತದೆ. ಇದು ಬಹಳ ಬಹಳ ತಪ್ಪು, ಬಹಳ ಅಪರಾಧ. ಈ ರೀತಿ ಮಾಡಬಾರ್ದು, ಈ ಮೋಸಗಳನ್ನ ಮಾಡಬಾರ್ದು. ಅರ್ಥ ಆಯ್ತು.